ಹಾಯ್ ಹಲೋ ನಮಸ್ಕಾರ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್. ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಭಾರತ್ ಸೇವಾ DBS. ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಸದಾ ಚಿರಋಣಿ. ಭಾಳ ಖುಷಿ ಆಗ್ತಾ ಇದೆ. ಭಾಳ ಜನ ನಮಗೆ ಪ್ರಶ್ನೆಗಳು ಹಾಕ್ತಾ ಇದ್ದಾರೆ, ಬಟ್ ಎಲ್ಲರೂ ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ದಾರೆ. ದಯವಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಏನು ನೀವು ವೀಡಿಯೋಸ್ ನೋಡ್ತೀರಾ ಅಲ್ಲಿ ಕೆಳಗಡೆ ಕಾಮೆಂಟ್ಸ್ ಅಂತ ಇರುತ್ತೆ. ದಯವಿಟ್ಟು ಆ ಕಾಮೆಂಟ್ಸಲ್ಲಿ ನೀವು ತಮ್ಮ ಪ್ರಶ್ನೆಗಳನ್ನ ಹಾಕಿ ನಾನು ಅದು ಉತ್ತರ ಕೊಡ್ತೀನಿ. ಬೇರೆಯವ್ರಿಗೂ ಯೂಸ್ ಆಗುತ್ತೆ, ಅವರು ತಿಳ್ಕೊಂಡಾಗುತ್ತೆ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾಕೆ ಕೇಳ್ತಾ ಇದ್ದಾರೆ, ಅದಕ್ಕೇನು ಅರ್ಥ, ಅದಕ್ಕೇನು ಉತ್ತರ ಬಂತು ಅಂತ ಬೇರೆಯವರು ತಿಳ್ಕೊತಾರೆ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ಕೊಳ್ಳಿ. ಆದಷ್ಟು ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಹೋಗಲಿ. ಇವತ್ತಿನ ಸಂಚಿಕೆ ಮಾಡ್ತಾ ಇರೋಂಥದ್ದು ಮೇನ್ ವಿಚಾರ, ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತ ಭಾಳ ಸತಿ ಮೆಸೇಜ್ಗಳು ಬಂದಿದೆ. ನಾನು ಹೆಚ್ಚು ಕಡಿಮೆ 23 ಜಾಗಗಳಿಗೆ, ಅಂದರೆ ನಮ್ಮ ಪೂರ್ತಿ ಬ್ಯಾಂಗ್ಳೂರಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಪೂರ್ತಿ ಬ್ಯಾಂಗ್ಳೂರಿಗೆ ಎಲ್ಲ ಕಡೆ 23 ಜಾಗದಲ್ಲಿ ನಮ್ಮ 1 lakh ಹೌಸಿಂಗ್ ಸ್ಕೀಮ್, ಅಂದರೆ ರಾಜೀವ್ ಗಾಂಧಿ ಹೌಸಿಂಗ್ ಏನು ನಡೀತಾ ಇದೆ ಸ್ಕೀಮು, ಅದರಿಂದ ಪ್ರತಿಯೊಬ್ಬರಿಗೂ ಸಿಂಗಲ್ ಬೆಡ್ರೂಮ್ ಮತ್ತು ಡಬಲ್ ಬೆಡ್ರೂಮ್ ಸಿಗುತ್ತೆ. ಈ ಡಬಲ್ ಬೆಡ್ರೂಮ್ಗೆ ಈಗ ಸ್ವಲ್ಪ ಸ್ಥಗಿತ ಮಾಡಿದ್ದಾರೆ ಅಪ್ಲಿಕೇಶನ್ಸ್ನ. ಸಿಂಗಲ್ ಬೆಡ್ರೂಮ್ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ನಾನು ಹೇಳಿದೆ, ಬರೋ ಸಂಚಿಕೆಗಳಲ್ಲಿ ನಾನು ನಿಮಗೆ ಯಾವ ಏರಿಯಾನಲ್ಲಿ, ಈಗ ನೋಡಿ ಕೆಂಚನ್ಪುರದ್ದು ನಂದು ಈಗ ತಾನೇ ಒಂದು ಎಪಿಸೋಡ್ ಆಗಿದೆ. ಆ ಎಪಿಸೋಡಲ್ಲಿ ನಾನು ಡಬಲ್ ಬೆಡ್ರೂಮ್ ತೋರಿಸ್ದೆ, ಅದು ಸಿಂಗಲ್ ಬೆಡ್ರೂಮು ತೋರಿಸ್ದೆ. ಯಾವುದೋ 6ನೇ ಎಪಿಸೋಡು ಮತ್ತು 7ನೇ ಎಪಿಸೋಡಲ್ಲಿ. 6ನೇ ಎಪಿಸೋಡಲ್ಲಿ ನಿಮಗೆ ಸಿಂಗಲ್ ಬೆಡ್ರೂಮ್ ತೋರಿಸಿದೆ ಮತ್ತು 7ನೇ ಎಪಿಸೋಡಲ್ಲಿ ನಿಮಗೆ ಡಬಲ್ ಬೆಡ್ರೂಮ್ ತೋರಿಸಿದೆ. ಈಗ ಸೇಮ್ ಅದೇ 8ನೇ ಎಪಿಸೋಡ್ ನಾನು ಈಗ ಏನು ಮಾಡ್ತೀನಿ, ಅದು ಬಂದು ನಿಮಗೆ ನಾನು ಮುದ್ದಯ್ಯನಪಾಳ್ಯಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮುದ್ದಯ್ಯನಪಾಳ್ಯದಲ್ಲಿ ಇರೋವಂಥ ಎಲ್ಲ ಒಂದು ಸಿಂಗಲ್ ಬೆಡ್ರೂಮ್ಗಳ ಬಗ್ಗೆ ತೋರಿಸ್ತೀನಿ. ಆಮೇಲೆ ಅದಾದಮೇಲೆ ಯಾವುದೋ ಒಂದು ಪನಗಮಾರನಹಳ್ಳಿ ಏನೋ ಇದೆ, ಸೊ ಆ ಒಂದು ಜಾಗಕ್ಕೆ ಹೋಗಿ ನಿಮಗೆ ತೋರಿಸ್ತೀನಿ. ಅದು ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ. ಈಗ ಕೆಂಚನ್ಪುರದಲ್ಲಿ ಆಗಿರೋವಂಥದ್ದು, ಅಂದರೆ ಎ ವಿಂಗಲ್ಲಿ ರೆಡಿ ಆಗಿರೋವಂಥದ್ದು ಸಿಂಗಲ್ ಬೆಡ್ರೂಮ್ ಏನಿದೆ, ಅದರಲ್ಲಿ ಎಷ್ಟನೇ ಫ್ಲೋರ್ ಗಂಟ ಇದೆ, ಮೀನ್ಸ್ 14 ಫ್ಲೋರ್ ಇದೆ. 14 ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮಲ್ಲಿ ಯಾವುದು ಖಾಲಿ ಇದೆ ಅನ್ನೋದನ್ನು ನಾನು ನಿಮಗೆ ಡೈರೆಕ್ಟಾಗಿ ನಾನು ವಿತ್ ನಂಬರ್ಸು ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ. ನೀವು ಅಲಾಟ್ಮೆಂಟ್ ಮಾಡ್ಕೋಬೋದು. ಈಗ ಪ್ರತಿಯೊಬ್ಬರು ಹಾಕ್ತಾ ಇರೋಂಥ ಮೆಸೇಜ್ ಏನು, ಇದನ್ನು ಅಪ್ಲಿಕೇಶನ್ ಹಾಕೋದೇನು, ಇದಕ್ಕೆ ಬೇಕಾಗಿರೋಂಥದ್ದು ದಾಖಲೆಗಳೇನು, ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈಗ ನೋಡಿ, ನಾನು ಒಬ್ರಿಗೆ ಹೇಳಿದ್ದೆ, ನಾನು ನಿಮಗೆ ಲೈವಾಗೇ ತೋರಿಸ್ತೀನಿ ಆ ಅಪ್ಲಿಕೇಶನ್ನ ಯಾವ ಥರ ಹಾಕೋದು, ಏನು ಎತ್ತ, ಅದಕ್ಕೆ ಬೇಕಾಗಿರೋಂಥ ದಾಖಲೆಗಳೇನು, ಪ್ರತಿಯೊಂದು ದಾಖಲೆಗಳನ್ನು ನಾನು ಲೈವಾಗೇ ನಿಮಗೆ ತೋರಿಸ್ತೀನಿ. ಲೈವ್ ಅಂತ ಅಂದರೆ ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅವ್ರಿಗೆ ಇವಾಗಲೇ ಕರೆ ಮಾಡಿ ಆ ಅಪ್ಲಿಕೇಶನ್ನ ನಿಮಗೆ ಯಾವ ಥರ ತುಂಬಿಸೋದು, ಯಾವ ಥರ ಏನೇನು ಬೇಕಾಗುತ್ತೆ ಪ್ರತಿಯೊಂದನ್ನು ಹೇಳ್ತೀನಿ. ದಯವಿಟ್ಟು ಏನೇ ಅಪ್ಲಿಕೇಶನ್ ತುಂಬುವಾಗ ಭಾಳ ಹುಷಾರಾಗಿ ತುಂಬಿ. ಒಂಚೂರು ಈ ಕಡೆ ಆ ಕಡೆ ಆಯಿತು, ತಪ್ಪಾಯಿತು ಅಂತ ಅಂದರೆ ಅಪ್ಲಿಕೇಶನ್ ರಿಜೆಕ್ಷನ್ ಆಗುತ್ತೆ. ಅಪ್ಲಿಕೇಶನ್ ಹಾಕಿದ ನಂತರ ಏನು ಮಾಡಬೇಕು, ಆಮೇಲೆ ಎಲ್ಲೂ ತೊಗೊಂಡೋಗಿ ಅಮೌಂಟ್ ಕಟ್ಟಬೇಕು. ಕಟ್ಟಾದಮೇಲೆ ಅಲ್ಲಿಂದ ಬರುವಂಥ ಚಾಲನ್ನ ಇಟ್ಕೊಂಡು ಅದಾದಮೇಲೆ ನೀವು ಯಾವ ಥರ ಬುಕ್ ಮಾಡೋದು, ಪ್ರತಿಯೊಂದು ಬೇರೆ ಬೇರೆ ಎಪಿಸೋಡಲ್ಲಿ ನಾನು ಹಾಕ್ತೀನಿ. ಒಂದೇ ಎಪಿಸೋಡಲ್ಲಿ ಹಾಕಿದ್ರೆ ಯಾರೂ ಅಷ್ಟೊತ್ತು ಕೂತ್ಕೊಂಡು ನೀವು ನೋಡೋಕ್ಕಾಗಲ್ಲ, ಆಯಿತಾ. ಈಗ ಅದಾದಮೇಲೆ ಡಿಜಿಟಲ್ ಭಾರತ್ ಸೇವಾನಲ್ಲಿ ನೀವು ಯಾವುದಾದ್ರೂ ಪ್ಲೇಲಿಸ್ಟ್ ನೋಡಬೇಕು ಅಂತ ಅಂದರೆ ನಾನು ಇದನ್ನು 4 ಇದರಲ್ಲಿ ನಾನು ಡಿವೈಡ್ ಮಾಡಿಕ್ಕಿದ್ದೀನಿ. ನೋಡಿ, ಫಸ್ಟೇ ಹೇಳಿದೆ ನಾನು, ಡಿಜಿಟಲ್ ಭಾರತ್ ಸೇವಾ ನಾನು ಲೈವು ಪ್ರತಿ ಭಾನುವಾರದ ದಿವಸ ನಾನು 10 ಗಂಟೆಯಿಂದ 11 ಗಂಟೆ ಒಳಗಡೆ ನಾನು ಲೈವ್ ಮಾಡ್ತೀನಿ. ಈ ವಾರ ಮಾಡಲಿಕ್ಕಾಗಲಿಲ್ಲ, ಹಬ್ಬದ ಸ್ವಲ್ಪ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಇದೆಲ್ಲ ಶಾರ್ಟ್ಸು, ನಾನು ಹಾಕುವಂಥ ಶಾರ್ಟ್ಸು. ಇದು 3ನೇದು ಬಂದು ಎಲ್ಲ ಸ್ಕೀಮ್ಸ್ಗಳ್ದು ಇದರಲ್ಲಿ, ಅಂದರೆ 100 ಚಿಲ್ಲರೆ ಎಲ್ಲ ಇದರಲ್ಲಿ ಇದೆ. ದೆನ್ ಇದು ಲೇಟೆಸ್ಟ್, ನಾನು ಈಗ ಹಾಕುವಂಥ ಯಾವುದೇ ಒಂದು ಸೀರಿಯಲ್ ಆಗಲಿ, ಯಾವುದೇ ಒಂದು ಎಪಿಸೋಡ್ ಆಗಲಿ ಇದರಲ್ಲಿ ಬರುತ್ತೆ. ನಿಮ್ಮ ಹತ್ರ ಬೇಡ್ಕೊಳ್ಳೋದು ಒಂದೇ, ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಲೈಕ್ಗಳು ಹೊತ್ತಿ. ಲೈಕು ಹೊತ್ತೋದ್ರೆ ನೀವು ಒಂದು ಸತಿ ಒಂದು ವೀಡಿಯೋ ನೋಡಿದಾಗ ಕೆಳಗಡೆ ನಾವು ಕಷ್ಟಪಟ್ಟಿರ್ತೀವಿ, ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಲೈಕ್ಸ್ನ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋಕ್ಕಿಂತ ಮುಂಚೆನೇ ಬರೀ ಪ್ರಶ್ನೆಗಳೇ ಕೇಳ್ತೀರಾ. ಸಬ್ಸ್ಕ್ರೈಬ್ ಮಾಡಿದ್ರು ನಮಗೂ ಪ್ರೋತ್ಸಾಹ ಸಿಗುತ್ತೆ. ಆಮೇಲೆ ಅದೇ ವಿಚಾರನ ಬೇರೆಯವ್ರ ಜೊತೆ ವಿನಿಮಯ ಮಾಡಿ, ಅಂದರೆ ಶೇರ್ ಮಾಡಿ. ಶೇರ್ ಮಾಡಿದಾಗ ಅವರು ತಿಳ್ಕೊತಾರೆ, ಕಲ್ತ್ಕೋತಾರೆ, ಅವ್ರಿಗೂ ಒಂಚೂರು ಲಾಭ ಆಗಲಿ. ನಮ್ಮವರು ತಮ್ಮವರು ಅನ್ನೋದು ಬರೀ ಮಾತಲ್ಲ, ನಾವು ಮಾಡುವಂಥ ಕೆಲಸದಲ್ಲೂ ಇರಬೇಕು. ಸೊ ದಯವಿಟ್ಟು ನಿಮ್ಮ ಕಡೆಯಿಂದ ಯಾವುದೇ ಒಂದು ಮಾಹಿತಿ ಬಂದಾಗ ಬೇರೆಯವರಿಗೆ ಹಂಚ್ಕೊಳ್ಳಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಇವಾಗ ಸ್ಟಾರ್ಟ್ ಮಾಡೋಣ. ಒಬ್ಬರು ಅನಿತಾ ಮೇಡಮ್ ಅಂತ ಅವರು ಅಪ್ಲಿಕೇಶನ್ ಹಾಕಬೇಕು ಅಂತ ಕೇಳ್ಕೊಂಡ್ರು. ಸೊ ಅವ್ರ ಹತ್ರ ಬೇಕಾಗಿರೋಂಥ ದಾಖಲೆಗಳನ್ನ ನಾನು ವಾಟ್ಸಪ್ಪಲ್ಲಿ ಹಾಕಿ ಅಂತ ಹೇಳಿದೆ.
ಇವಾಗ ಇದನ್ನು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನಿಮಗೆ, ಇದನ್ನು ಎಕ್ಸ್ಟ್ರಾ ಲಾರ್ಜ್ ಅಂತ ಮಾಡಿ ತೋರಿಸ್ತೀನಿ ನೋಡಿ. ಇದು ಫಸ್ಟ್ ಒನ್ ಬಂದು ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್, ಅದನ್ನು ನಾನು ಹೆಸರು ಚೇಂಜ್ ಮಾಡ್ಕೋತೀನಿ ನನಗೆ ಯೂಸ್ ಕ್ಲೀನಾಗಿ ಗೊತ್ತಾಗಲಿ ಅಂತ. ಇದನ್ನು ಬ್ಯಾಂಕ್ ಅಂತ ಹಾಕೋತೀನಿ. ಇದು ರೇಷನ್ ಕಾರ್ಡು ನೋಡಿ, ಏನೇನು ಬೇಕು ಅಂತ ಇಲ್ಲೇ ಹೇಳ್ತಾ ಇದ್ದೀನಿ, ನೀವು ಅದನ್ನು ಬರೆದಿಕ್ಕೊಳ್ಳಿ. ಓಕೆ, ಇದು ರೇಷನ್ ಕಾರ್ಡು ಫಸ್ಟು ಬ್ಯಾಂಕು. ಪ್ಯಾನ್ ಕಾರ್ಡ್ ಏನು ಬೇಕಾಗಲ್ಲ, ಅವ್ರು ಕಳಿಸಿದ್ದಾರೆ ಇರಲಿ. ವೋಟರ್ ಐ ಡಿ ಬೇಕು, ಭಾಳ ಇಂಪಾರ್ಟೆಂಟು. ಆಮೇಲೆ ಇದು ಬಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಅಂದರೆ ವಾಸವಿ ದೃಢೀಕರಣ ಪತ್ರ, ರೆಸಿಡೆನ್ಷಿಯಲ್ ಅಂತ ಹಾಕ್ಕೊಂಡೆ. ಇದು ಆಧಾರ್ ಫ್ರಂಟ್, ಇದು ಆಧಾರ್ 1 ಅಂತ ಹಾಕ್ತೀನಿ. ಇದು ಕ್ಯಾಸ್ಟ್ ಇನ್ಕಮ್ ಅವರು ಕಳಿಸಿರೋವಂಥದ್ದು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಂತ ಹಾಕೋತೀನಿ. ಇದು ಲಾಸ್ಟ್ ಬಂದು ಆಧಾರ್ ಬ್ಯಾಕ್ ಸೈಡ್, ಇದು ಆಧಾರ್ 2 ಅಂತ ಹಾಕೋತೀನಿ. ಇಲ್ಲಿ ಏನೇನು ಕಳಿಸಿದ್ದಾರೆ ಅಂತ ತಿರ್ಗಾ ಹೇಳ್ತೀನಿ ನಾನು, ಒಂದು ಸತಿ ನೋಡ್ಕೊಳ್ಳಿ. ನೋಡಿ, ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ. ಫಸ್ಟ್ ಒಂದು ಬಂದು ಬ್ಯಾಂಕ್ ಡೀಟೇಲ್ಸು. ಓಕೆ, ಅನಿತಾ ಮೇಡಮ್ ಅಂತ ಒಬ್ರು ಇದ್ದಾರೆ, ಅವರು ಇದನ್ನು ಅಪ್ಲಿಕೇಶನ್ನ ಹಾಕಬೇಕು ಅಂದ್ಕೊಂಡು ಅವರು ಹಾಕ್ಸ್ತಾ ಇರೋಂಥದ್ದು. ಎರಡನೇದು ನೋಡಿ, ಇದು ರೇಷನ್ ಕಾರ್ಡು. ಓಕೆ, ಆಮೇಲೆ ಮೂರನೇದು ಇದು ಬಂದು ಪ್ಯಾನ್ ಕಾರ್ಡ್ ಬೇಕಾಗಲ್ಲ, ವೋಟರ್ ಐ ಡಿ ಬೇಕು. ಆಮೇಲೆ ಇದು ಬಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು. ಲಾಸ್ಟ್ ಬಂದು ಆಧಾರ್ ಕಾರ್ಡ್ ಫ್ರಂಟು. ದೆನ್ ಇದು ಬಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು. ಇದು ಬಂದು ಆಧಾರ್ದು ಬ್ಯಾಕ್ ಸೈಡು. ಇಷ್ಟು ನಮಗೆ ಬೇಕಾಗಿರೋಂಥ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟೇಷನ್. ಇದು ನಮ್ಮ RGSCL ಸಿಂಗಲ್ ಬೆಡ್ರೂಮ್ ಆಗಲಿ ಡಬಲ್ ಬೆಡ್ರೂಮ್ ಆಗಲಿ ಹಾಕೋದಕ್ಕೋಸ್ಕರ ನಾನು ನಿಮಗೆ ಡಬಲ್ ಬೆಡ್ರೂಮ್ ಬರೋವಂಥ ಸಂಚಿಕೆನಲ್ಲಿ ತೋರಿಸ್ತೀನಿ. ಇವಾಗ ಸಿಂಗಲ್ ಬೆಡ್ರೂಮ್ಗೆ ಹೆಂಗೆ ಅಪ್ಲಿಕೇಶನ್ ಹಾಕೋದು ಅಂತ ತೋರಿಸ್ತೀನಿ. ಅದರ ಲಿಂಕು ಸಹ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಇದನ್ನು ಮಿನಿಮೈಸ್ ಮಾಡ್ತೀನಿ, ಚಿಕ್ಕದು ಮಾಡ್ತೀನಿ. ನೋಡಿ, ಇದನ್ನು ಇಲ್ಲಿ ashraya-karnataka.gov.in ಅಂತ ಇದೆ. ಇದು ಡೈರೆಕ್ಟಾಗಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್, ಗೌರ್ಮೆಂಟ್ ಆಫ್ ಕರ್ನಾಟಕ ಎಂಟರ್ಪ್ರೈಸಸ್ ಅಂತ, ಅಂದರೆ ಇದು ಸ್ಕೀಮ್ ಅದು. ಓಕೆ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಂತ ಇರುತ್ತೆ. ನಾನು ಇದನ್ನು ನಿಮಗೆ ಕ್ಲೋಸಾಗಿ ತೋರಿಸ್ತೀನಿ. ನೋಡಿ, ನ್ಯೂ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅಂತ ಇರುತ್ತೆ ಈ ಜಾಗದಲ್ಲಿ. ದೆನ್ ಅದರಲ್ಲಿ CM's ಮಲ್ಟಿ ಸ್ಟೋರೇಜ್ ಬ್ಯಾಂಗ್ಳೂರ್ ಹೌಸಿಂಗ್ ಸ್ಕೀಮ್ ಅಂತ ಇದೆ. ಇಲ್ಲಿ ಎರಡಿದೆ, 1 BHK ಮತ್ತು 2 BHK. ಆಯಿತಾ, ಈ ಎರಡರಲ್ಲಿ ದಯವಿಟ್ಟು ಈಗ ಸೆಕೆಂಡ್ ಹೋಗಬೇಡಿ ನೀವು, ಫಸ್ಟ್ದೇ ಮಾಡೋಣ. ಈಗ ಡೈರೆಕ್ಟಾಗಿ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ಕಾಲ್ ಮಾಡಿದ್ಮೇಲೆ ಅವ್ರ ಹತ್ರ ಏನು ಮಾತಾಡ್ತೀನಿ ಅದನ್ನೆಲ್ಲ ನಿಮಗೆ ಡೈರೆಕ್ಟಾಗಿ ಇಲ್ಲೇ ನಾನು ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ. ಈ ಆನ್ಲೈನ್ ಅಪ್ಲಿಕೇಶನ್ ಏನು, ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಏನು, ನೋಡಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಏನು, ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂದರೆ ಏನು, ಡೌನ್ಲೋಡ್ ಟೆಂಪ್ರವರಿ ಸ್ಯಾಂಕ್ಷನ್ ಲೆಟ್ರ್ ಅಂತ ಅಂದರೆ ಏನು, ಎಲ್ಲ ಒಂದೊಂದೇ ಹೇಳ್ತೀನಿ. ದಯವಿಟ್ಟು ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ, ಆಗೋಕ್ಕೆ ಹೋಗಬೇಡಿ. ದೆನ್ ಏನೇನೋ ಮಾಡಿಬಿಟ್ಟು ನಿಮ್ಮದು ಅಪ್ಲಿಕೇಶನ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಆಯಿತಾ, ಆನ್ಲೈನ್ ಅಪ್ಲಿಕೇಶನ್ ಅನ್ನೋ ಈ ಜಾಗದಲ್ಲಿ ನಾನೀಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಏನು ಬರುತ್ತೆ ಅಂತಲೇ ನೋಡ್ಕೊಳ್ಳಿ. ನೋಡಿ, ಈ ಥರ ಎರಡನೇದು ಒಂದು ನಿಮಗೆ ಬ್ರೌಸರ್ ಓಪನ್ ಆಗುತ್ತೆ. ಈ ಜಾಗದಲ್ಲಿ ನೋಡಿ ಮೇಲ್ಗಡೆ ಮುಖ್ಯಮಂತ್ರಿಗಳ ಬಹುಮಾಡಿ ಬ್ಯಾಂಗ್ಳೂರು ವಸತಿ ಯೋಜನೆ 1 BHK. ಆಯಿತಾ, ಇದು 1 BHKಗೋಸ್ಕರ ಇರೋವಂಥದ್ದು. ಇಲ್ಲಿ ನಾನು ಅದು ಲಿಂಕ್ ನಾನು ಹಾಕ್ತೀನಿ. ಫಸ್ಟ್ ಬಂದು ಅರ್ಜಿ ಸಲ್ಲಿಕೆ. ಇದನ್ನು ನಾವು ಇಂಗ್ಲೀಷಲ್ಲಿ ನಾನು ಚೇಂಜ್ ಮಾಡೋಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ, ಇರಲಿ ಕನ್ನಡದಲ್ಲೇ ಹೇಳೋಣ. ಆಯಿತಾ, ಇದು ಅರ್ಜಿ ಸಲ್ಲಿಕೆ. ಈ ಜಾಗದಲ್ಲಿ ನೀವು ಹೊಸ ಅಪ್ಲಿಕೇಶನ್ನ ನೀವು ಹಾಕ್ಕೊಳ್ಳೋವಂಥದ್ದು. ಇಲ್ಲಿ ಕನಸಿನ ಮನೆ ನಿಮಗೆ ಬೇಕಾ, ನಿಮ್ಮ ಕನಸಿನ ಮನೆ ಬೇಕಾ, ಇದೆಲ್ಲ ಹಾಕ್ಕೊಂಡಿದ್ದಾರೆ. ಅರ್ಜಿ ಸಲ್ಲಿಕೆ, ತಮ್ಮ ಮೆಚ್ಚಿನ ಮನೆಯನ್ನು ಪಡೆದುಕೊಳ್ಳಿ, ಇದೆಲ್ಲ ಬಿಡಿ. ಸಾರ್ವಜನಿಕರಿಗೆ ಮತ್ತು ಸ್ಥಳೀಯ ಕ್ಷೇತ್ರಗಳು, ಇದು ಫಸ್ಟ್ ಒನ್ ಇದೆಯಲ್ಲ ಸಾರ್ವಜನಿಕ ಅಂತ, ನೋಡಿ ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ. ಸಾರ್ವಜನಿಕರಿಗೆ ಅಂತ ಇದೆಯಲ್ಲ, ಇದನ್ನು ಹೇಳ್ತೀನಿ. ಪ್ಲಸ್ ಫಸ್ಟು ಈ ಒಂದು ವೆಬ್ ಪೇಜಲ್ಲಿ ಏನೇನಿದೆ ಅಂತ ನೀವು ತಿಳ್ಕೊಳ್ಳಿ. ಮೊದಲನೇದು ಬಂದು ಅರ್ಜಿ ಸಲ್ಲಿಕೆ, ಎರಡನೇದು ಬಂದು ಯೋಜನಾ ಸ್ಥಳಗಳ ವಿವರ, ಯಾವ್ಯಾವ ಜಾಗದಲ್ಲಿ ಏನೇನಿದೆ, ಯಾವ ಜಾಗದಲ್ಲಿ ಯಾವ ಲೊಕೇಶನ್ ಐತೆ, ಮತ್ತು ಲೇಔಟ್ದು ಪ್ಲ್ಯಾನ್ ಏನು, ಮತ್ತು ಅದರದ್ದು ಯೂನಿಟ್ ಪ್ಲ್ಯಾನ್ ಏನು, ಅದರದ್ದು ಸಣ್ಣ ಪುಟ್ಟ ವೀಡಿಯೋಗಳು ಅಲ್ಲಿರುತ್ತೆ. ಲಭ್ಯವಿರುವ ಫ್ಲ್ಯಾಟು, ಇದು ಮೂರನೇದು. ನೋಡಿ, ಇದನ್ನು ನಾನು ಒಂದೊಂದೇ ತೋರಿಸ್ತೀನಿ. ಅರ್ಜಿ ಸಲ್ಲಿಕೆ, ಯೋಜನೆಗಳ ಯೋಜನಾ ಸ್ಥಳಗಳ ವಿವರ, ಅದಾದಮೇಲೆ ಲಭ್ಯವಿರುವ ಫ್ಲ್ಯಾಟ್ ಮಾಹಿತಿ, ಮೂರನೇದು ಬಂದು ಫ್ಲ್ಯಾಟ್ ಬುಕ್ಕಿಂಗ್ ಮಾಡೋವಂಥದ್ದು. ಇದನ್ನು ಹೆಂಗೆ ಮಾಡೋದು ಒಂದೊಂದೇ ಪ್ರಾಸೆಸ್ ನಿಮ್ಗೆ ಹೇಳ್ತೀನಿ. ಫಸ್ಟು ಅರ್ಜಿ ಸಲ್ಲಿಕೆಗೆ ಹೋಗೋಣ. ಓಕೆ,
ಈಗ ಅವ್ರಿಗೆ ಕಾಲ್ ಮಾಡೋಣ ಫಸ್ಟು. ಯಾರೀಗ ಅಪ್ಲಿಕೇಶನ್ ಹಾಕ್ಕೊಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡೋಣ. ಫಸ್ಟು ಸಾರ್ವಜನಿಕರಿಗೆ ಅಂತ ಆಯ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನೋಡಿ ಈ ಥರ ಬರುತ್ತೆ. ಈಗ ಫಸ್ಟು ಅದಕ್ಕೆ ಆಧಾರ್ಗೆ OTP ಕೇಳುತ್ತೆ, ಆಧಾರ್ ನಂಬರ್ ಹಾಕಬೇಕಾಗತ್ತೆ ಆಯಿತಾ. ಅಥೆಂಟಿಕೇಷನ್, ಹೌದು ನಾನು ಇದಕ್ಕೆ ಒಪ್ಪಿರ್ತೇನೆ, ಇದಕ್ಕೆ ನಾನು ಮಾಡ್ತೀನಿ ಅಂತ ಅವರೇ ಒಪ್ಕೊಂಡು ಈ ಅಪ್ಲಿಕೇಶನ್ ಹಾಕೋ ಥರ ಇದು ಮೇನ್. ಇದು ಬೆನಿಫಿಷರಿ ಕನ್ಸೆಂಟ್ ಫಾರ್ಮೆಟ್ ಅಂತ ಹೇಳ್ತೀವಿ ನಾವು ಇದನ್ನು. ಅಂದರೆ ಫಲಾನುಭವಿಗಳ, ಇದನ್ನು ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ, ಫಲಾನುಭವಿಗಳ ಒಪ್ಪಿಗೆ ಪತ್ರದ ನಮೂನೆ. ಅಂದರೆ ಅವರು ಒಪ್ಕೊಂಡು ಹೌದು ನಾನು ಇದಕ್ಕೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ ಅಂತ ನೋಡಿ ಆಯಿತಾ. ಐ ಅಗ್ರಿ ಟು ಶೇರ್, ಹಂಗೆ ಇರಿ, ಹಂಗೆ ಲೈನಲ್ಲೇ ಇರಿ. ರಾಧಣ್ಣ, ನಾನೊಂದು ಆನ್ಲೈನ್ ಇದು ಮಾಡ್ತಾಯಿದ್ದೀನಿ, ಅಂದರೆ ಅಪ್ಲಿಕೇಶನ್ ಹಾಕೋದು. ರಾಧಣ್ಣ, ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ, ಇದನ್ನು ಮುಗಿಸ್ಕೊಂಡು ನಾನು ನಿಮಗೆ ಕಾಲ್ ಮಾಡ್ತೀನಿ. ಓಕೆ ಓಕೆ. ಸಾರಿ, ಅದೇ ಟೈಮಲ್ಲಿ ಇನ್ನೊಂದು ಕಾಲ್ ಬಂತು, ಕಾಲ್ ಮಾಡ್ತಾಯಿದ್ದೀನಿ, ನೋಡೋಣ. ಅನಿತಾ ಅವರೇ ನಮಸ್ತೆ. ಈಗ ಆನ್ಲೈನಲ್ಲಿ ಇದ್ದೀನಿ ನಾನು ಡೈರೆಕ್ಟಾಗಿ. ಸೊ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ, ರೆಕಾರ್ಡಿಂಗ್ ಆಗ್ತಾಯಿದೆ. ಫಸ್ಟ್ ಬರೋದು ನಿಮಗೆ ಕೇಳೋವಂಥದ್ದು ಆಧಾರ್ ಅಥೆಂಟಿಕೇಷನ್. ಓಕೆ, ನಿಮ್ಮ ಆಧಾರ್ ಸಂಖ್ಯೆ ಹಾಕಿ ಅಥೆಂಟಿಕೇಷನ್ ತೊಗೊತೀವಿ ನಾವು. ಹಂಗೆ ಲೈನಲ್ಲೇ ಇರಿ. ಫಸ್ಟು ನಿಮ್ಮ ಆಧಾರ್ನ ಅಥೆಂಟಿಕೇಷನ್ ನಾನು ತೊಗೊತಾ ಇದ್ದೀನಿ. ನಿಮ್ಮ ಆಧಾರ್ ನಂಬರ್ ನೋಡಿ, ಅವರ ಆಧಾರ್ ನಂಬರ್ನ ನಾವು ಹಾಕ್ಕೊಂಡು ಅಥೆಂಟಿಕೇಷನ್ ತೊಗೊತೀವಿ. ಫಸ್ಟು ಅವ್ರದ್ದು ಆಧಾರ್ ನೇಮ್, ಆಧಾರಲ್ಲಿ ಯಾವ ಥರ ಹೆಸರಿರುತ್ತೆ ಅದೇ ಥರ ಹೆಸರನ್ನ ನಾವು ಇಲ್ಲಿ ಹಾಕ್ಕೊಬೇಕು. ಇದು ಡೈರೆಕ್ಟಾಗಿ ಲೈವ್ ಇದೆ ಅನಿತಾ ಅವರೇ, ಇದನ್ನು ರೆಕಾರ್ಡ್ ಮಾಡ್ತಾಯಿದ್ದೀವಿ ನಾವು. ಅನಿತಾ ಜೆ, ನಿಮ್ಮ ಆಧಾರ್ ಸಂಖ್ಯೆ ಬಂದು 79852944369. ಆಧಾರ್ ಸಂಖ್ಯೆ ಯಾರು ಫಲಾನುಭವಿಗಳಿರ್ತಾರೆ ಅವ್ರದ್ದು ಆಧಾರ್ ಸಂಖ್ಯೆ ಹಾಕ್ಕೊಂಡು ಅದನ್ನು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಲೋಡಿಂಗ್ ಅಂತ ಬರುತ್ತೆ. ಬಂದಾದ ನಂತರ ನೋಡಿ ಚೆಕ್ ಆ್ಯಂಡ್ ಪ್ರೊಸೀಡ್ ಅಂತ ಬರುತ್ತೆ. ಬೆನಿಫಿಷರಿ ಕನ್ಸರ್ನ್ ಫಾರ್ಮ್ ಚೆಕ್ ಆ್ಯಂಡ್ ಪ್ರೊಸೀಡ್ ಅಂತ ಬರುತ್ತೆ. ಫಸ್ಟ್ ಆಧಾರ್ ಹಾಕ್ಕೊಂಡು ಅದಾದಮೇಲೆ ಆಧಾರ್ ನಂಬರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾಯಿದೆ. ಹಿಂಗೆ ಲೈನಲ್ಲೇ ಇರಿ. ಅಮ್ಮ, ನೀವು ಯಾವಾಗಾದರೂ ಅಪ್ಲಿಕೇಶನ್ ಹಾಕಿದ್ದೀರಮ್ಮ ಇದಕ್ಕೆ? ಇಲ್ಲ ಸರ್, ಹಾಕಿಲ್ಲ. ಏನ್ರಿ ಇದು? ಯಾರ ಹತ್ರ ಆದರೂ ಆಧಾರ್ ಇದು ಮಾಡಿಸಿದ್ರ ನೀವು? ನೋಡಿ ಈ ಥರ ಏನಾದರೂ ಬಂದಾಗ ಅವ್ರದ್ದು ಆಧಾರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬಂದಿದೆ ನೋಡಿ ಇಲ್ಲಿ ಮೇಲ್ಗಡೆ. ಹಂಗೆ ಲೈನಲ್ಲೇ ಇರಿಮ್ಮ. ನೋಡಿ ಆಧಾರ್ ನಂಬರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಇದೆ. ಏನಕ್ಕೆ ಅಂತ ನಾನು ಚೆಕ್ ಮಾಡ್ತೀನಿ ತಾಳಮ್ಮ. ತಿರ್ಗಾ ಇನ್ನೊಂದ್ಸರಿ ಚೆಕ್ ಮಾಡೋಣ. ಇದು ಸ್ಥಳೀಯ ಕ್ಷೇತ್ರಗಳು, ಇದೆಲ್ಲ ನಮಗೆ ಬೇಕಾಗಲ್ಲ. ಹಾಂ, ನೀವು ಹಾಕಿದ್ದೀರಾ ಅಂತ ಡೌಟಮ್ಮ ನನಗೆ. ಹೌದಾ? ರಾಜೀವ್ ಗಾಂಧಿ ಆಗಿಲ್ವಾ? ಕಾರ್ಮಿಕರ ಕಾರ್ಡ್ ಮಾಡಿಸ್ತಾ ಮಾಡಿದ್ರೆ, ಯಾಕಂದ್ರೆ ನಮಗೆ ಅದು ಎಲ್ಲಿ ಏನಂತ ಹೇಳಿಲ್ಲ. ಅವ್ರು ಬಂದ್ಬಿಟ್ಟು ನೀವು ಅಮೌಂಟ್ ಕಟ್ಟಬೇಕು ಅಂತಂದ್ರೆ ನಮಗೆ ಎಲ್ಲಿ ಜಾಗ ತೋರಿಸ್ತಿಲ್ಲ, ಏನಿಲ್ಲ ಅಂತ ಹೇಳಿದಕ್ಕೆ ನೀವು ಕಟ್ಟ ಮೇಲೆ ನಾವು ತೋರಿಸ್ತೀವಿ ಅಂತ ನಾವು ಹೋಗ್ಲಿಲ್ಲ. ಆಮೇಲೆ ನೋಡಿ ಹಂಗೆ ಲೈನಲ್ಲೇ ಇರಿ ನೀವು. ನೋಡಿ ಇವರು ಅನಿತಾ ಅನ್ನೋರು ಈ ಅಪ್ಲಿಕೇಶನ್ನ ಫಸ್ಟೇ ಹಾಕಿದ್ದಾರೆ, ಬಟ್ ಅವ್ರಿಗೆ ಮಾಹಿತಿ ಇರಲಿಲ್ಲ. ಈ ಮಾಹಿತಿ ಅವರು ಕೊಟ್ಟವರು ಕರೆಕ್ಟಾಗಿ ವಿಚಾರಗಳನ್ನ ಹೇಳಿಲ್ಲ. ಏನಂತ ಅಂದರೆ ಇಲ್ಲಿ ಹಾಕಿದ ತಕ್ಷಣವೇ ನಿಮಗೆ ಚೆಕ್ ಆ್ಯಂಡ್ ಪ್ರೊಸೀಡ್ ಅಂತ ಬರುತ್ತೆ. ಚೆಕ್ ಆ್ಯಂಡ್ ಪ್ರೊಸೀಡ್ ಅಂತ ಬಂದಾಗ ಇವ್ರ ಅಪ್ಲಿಕೇಶನ್ ನಂಬರು ನೋಡಿ ಆಧಾರ್ ನಂಬರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ. ಸೊ ಇವ್ರ ಅಪ್ಲಿಕೇಶನ್ನು ಎಷ್ಟೋ ವರ್ಷದ ಹಿಂದ್ಗಡೆ ಇವರು ಅಪ್ಲಿಕೇಶನ್ನ ಹಾಕಿದ್ದಾರೆ.
ಹಾಕಿದ ನಂತರ ಇದಕ್ಕೆ ಇವ್ರಿಗೆ ಅಪ್ರೂವಲ್ ಆಗಿದೆಯೋ ಆಗಿಲ್ವೋ ಏನೂ ಅವ್ರಿಗೆ ಕರೆಕ್ಟಾಗಿ ಮಾಹಿತಿ ಕೊಟ್ಟಿಲ್ಲದೆ ಅಲ್ಲದೆ ಅವರೇನು ಹೇಳ್ತಾ ಇದ್ದಾರೆ, ಯಾರೋ ಪುಣ್ಯಾತ್ಮರು ಯಾರು ಅಂತ ನನಗೆ ಗೊತ್ತಿಲ್ಲ ವಿಚಾರ, ಅನಿತಾ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಮುಂಚೆ ಅವರು ಕಾರ್ಮಿಕರ ಕಾರ್ಡ್ ಮಾಡಿದಾಗ ಅವರು ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮತಿಗ ಮುಖ್ಯಮಂತ್ರಿಗಳ ಬಹುಮಾಡಿ ಬ್ಯಾಂಗ್ಳೂರು ವಸತಿ ಯೋಜನೆಗೆ ಅವ್ರ ಅಪ್ಲಿಕೇಶನ್ ಹಾಕ್ಕೊಂಡಿದ್ದ ನಂತರ ಅವ್ರು ಹೇಳಿದ್ದೇನು, ಹೋಗ್ಬಿಟ್ಟು ಕಾಸು ಕಟ್ಟಿದ ಮೇಲೆ ನಿಮಗೆ ಜಾಗ ತೋರಿಸ್ತೀವಿ ಅಂತ ಅವರು ಮಿಸ್ಗೈಡ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಇಲ್ಲ ಹೇಳ್ತಾ ಇದ್ದೀನಮ್ಮ ನಾನು, ಯಾಕೆಂದರೆ ಇದು ಲೈವ್ ರೆಕಾರ್ಡಿಂಗ್ ಆಗ್ತಾ ಇದೆ ಆಯಿತಾ. ಇದು ಸಾವಿರಾರು ಜನ ಲಕ್ಷಾಂತರ ಜನದ ಹತ್ರ ಹೋಗುತ್ತಮ್ಮ ಅನಿತಾ ಅವರೇ. ಸೊ ಪ್ರತಿಯೊಬ್ಬರಿಗೂ ವಿಚಾರ ತಿಳಿಬೇಕು ಅವರು, ಅದಕ್ಕೋಸ್ಕರ ಅಂತಲೇ ಇದು ಮಾಡ್ತಾ ಇರೋಂಥದ್ದು. ನೋಡಿ, ನೀವು ಆ ಅಲಾಟ್ಮೆಂಟ್ ಆಗಿದ ನಂತರ ನೀವು ಅಮೌಂಟ್ನ ತೊಗೊಂಡೋಗ್ಬಿಟ್ಟು IDBI ಬ್ಯಾಂಕು ಮೆಜೆಸ್ಟಿಕ್ಕಲ್ಲಿ ನೀವು ಅಮೌಂಟ್ನ ಕಟ್ಟಬೇಕು. ಕೇಸ್ ವರ್ಕರ್ ಇರ್ತಾರೆ, ಆ ಕೇಸ್ ವರ್ಕರ್ ಹತ್ರ ಹೋಗಿ ನೀವು ಹೇಳಿದ್ರೆ ಆ ಒಂದು ಅಪ್ಲಿಕೇಶನ್ದು ನಿಮಗೆ ಅಪ್ಲಿಕೇಶನ್ ID ಕೊಡ್ತಾರೆ. ಓಕೆ, ಆ ಅಪ್ಲಿಕೇಶನ್ IDನ ಯಾವ ಥರ ತಗೊಳ್ಳೋದು ಅಂತ ನಿಮಗೆ ನಾನು ಅದನ್ನೂ ಸಹ ನಾನು ಎಪಿಸೋಡಲ್ಲಿ ತೋರಿಸ್ತೀನಿ. ಕಟ್ಟಿದ ನಂತರ ನಿಮಗೊಂದು ಚಾಲನ್ ಬರುತ್ತೆ. ಆ ಚಾಲನ್ನು ತಗೊಂಡು ಆಮೇಲೆ ನೀವು ನಿಮಗೆ ಬೇಕಾಗಿರೋವಂಥ ಸ್ಥಳಕ್ಕೆ, ಅಂದರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಇರೋವಂಥ ಜಾಗದಲ್ಲಿ ಯಾವ ಜಾಗದಲ್ಲಿ ನಿಮಗೆ ಯಾವ ಫ್ಲ್ಯಾಟ್ ಖಾಲಿ ಇದೆ ಅಂತ ಅದನ್ನು ನಾವು ಹೇಳ್ತೀವಿ ಅನ್ನೋದಕ್ಕಿಂತ ನಿಮಗೆ ಅದನ್ನು ಬರೋವಂಥ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಅದು ಅಪ್ಲಿಕೇಶನ್ ಹಾಕುವಾಗ ನೀವು ಹೆಂಗೆ ನೋಡೋ ಅಂಥದ್ದು ಅಂತ. ಈಗ ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ಅರ್ಜಿ ಸಲ್ಲಿಕೆ ಯೋಜನೆಗಳ ಸ್ಥಳ ವಿವರ ಅಂತ ಇದೆ. ಈ ಯೋಜನೆಗಳ ಸ್ಥಳ ವಿವರದಲ್ಲಿ ನಾವು ಯಾವ ಜಾಗಕ್ಕೆ ನಿಮಗೆ ಬೇಕು ಅಂತ ನಾವು ಚೆಕ್ ಮಾಡಿಬಿಟ್ಟು ಅದಾದಮೇಲೆ ಆ ಜಾಗದಲ್ಲಿ ನಿಮಗೆ ಫ್ಲ್ಯಾಟ್ಗಳು ಇದೆಯಾ ಅಂತ ಹೇಳಿದ್ರೆ ನೀವು ಹೋಗಿ ಆ ಜಾಗದಲ್ಲಿ ಹೋಗಿ ನೋಡಿಕೊಂಡು ಅದಾದಮೇಲೆ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದು. ನಿಮಗೆ ಯಾವ್ದು ಬೇಕು, ಆ ಜಾಗದಲ್ಲಿ ಯಾವ ಫ್ಲ್ಯಾಟಲ್ಲಿ ಖಾಲಿ ಇದೆ, ಪೂರ್ವ ಬೇಕಾ, ಪಶ್ಚಿಮ ಬೇಕಾ, ಉತ್ತರ ಬೇಕಾ, ದಕ್ಷಿಣ ಬೇಕಾ, ಅಂದರೆ ಇದು ಜಾಗಗಳು. ಅದೇ ಜಾಗದಲ್ಲಿ ನೀವು ಫ್ಲ್ಯಾಟ್ಗಳು ಬುಕ್ ಮಾಡಿದಾಗ ಆ ಮನೆ ಪೂರ್ವದ ಬಾಗಿಲು ಬೇಕು ಸರ್, ಪಶ್ಚಿಮದ ಬಾಗಿಲು ಬೇಕು, ಕೆಲವ್ರಿಗೆ ಯಾರಾದ್ರು ಬೇರೆ ಬೇರೆ ಬಾಗಿಲುಗಳು ಬೇಕು ಅಂತಾರಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಹೇಳಿದಾಗ ಆ ನಂಬರ್ನ ನಾವು ಬುಕ್ ಮಾಡಿಕೊಡ್ತೀವಿ ಆಯಿತಾ. ಇವಾಗ ನೋಡಿ, ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ ಅಂತ ಹೇಳಿದೆ, ಏನೋ ಇದು ಏನೋ ಪ್ರಾಬ್ಲಮ್ ಅಂತ ಅಲ್ಲ, ಅವ್ರದ್ದು ಅಪ್ಲಿಕೇಶನ್ ಹಾಕಿದ್ದಾರೆ. ಬಟ್ ಯಾವ ಥರ ಅಪ್ಲಿಕೇಶನ್ ಹಾಕಿದ್ಮೇಲೆ ಅವ್ರಿಗೆ ಸ್ಯಾಂಕ್ಷನ್ ಲೆಟ್ರ್ ಆಗಿಲ್ಲ, ಪ್ಲಸ್ ಅವ್ರಿಗೆ ಸರಿಯಾಗಿ ಮಾಹಿತಿಗಳನ್ನ ಕೊಟ್ಟಿಲ್ಲ. ಸೊ ಅದನ್ನು ನಾನು ಮಾಹಿತಿ ಕೊಟ್ಟು ಅವ್ರಿಗೆ ಕ್ಲಿಯರೆನ್ಸ್ ಕೊಡ್ತೀನಿ. ಈ ವಿಚಾರ ನೀವು ಇಲ್ಲಿ ಗಂಟ ತಿಳ್ಕೊಂಡ್ರಿ. ಇದೊಂದು ಚಿಕ್ಕ ಒಂದು ಎಪಿಸೋಡು. ಈ ಎಪಿಸೋಡಲ್ಲಿ ನಾನು ಅವ್ರಿಗೆ ಡೈರೆಕ್ಟಾಗಿ ನಾನು ಅವ್ರ ಹತ್ರ ಮಾತಾಡಿಸಿದೆ. ಅನಿತಾ ಅನ್ನೋರು ಅವ್ರ ಹೆಸರು. ಆಧಾರ್ ಅಥೆಂಟಿಕೇಷನ್ ತೊಗೊಂಡೆ, ಅದಾದಮೇಲೆ ಚೆಕ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟೆ, ಬಟ್ ಆಗಿಲ್ಲ. ಇನ್ನು ಮತ್ತೊಂದು ಅಪ್ಲಿಕೇಶನ್ ಸಿಕ್ಕಿದ ತಕ್ಷಣ ನಾನು ನಿಮಗೆ ಅದನ್ನು ಒಂದು ಸಣ್ಣ ಎಪಿಸೋಡ್ ಮಾಡಿ ನಿಮಗೆ ಡೈರೆಕ್ಟಾಗಿ ಅದನ್ನು ತುಂಬುವಂಥ ರೀತಿ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅದನ್ನು ಹೇಳಿಕೊಟ್ಟು ಅದನ್ನು ಪ್ರೊಸೀಡ್ ಮಾಡ್ತೀನಿ. RGRHCLಗೆ ಭೇಟಿ ಕೊಟ್ಟು ಆ ಜಾಗದಲ್ಲಿ ಆ ಒಂದು ಕೇಸ್ ವರ್ಕರ್ ಹತ್ರ ನಾವು ಈ ವಸ್ತುಗಳನ್ನ ಕೊಟ್ಟು ಆ ಅಪ್ಲಿಕೇಶನ್ ನಂಬರ್ನ ಯಾವ ಥರ ತಗೊಳ್ಳೋದು ಅಂತಲೂ ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಬರುವಂಥ ಸಂಚಿಕೆಯಲ್ಲಿ ನೀವು ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತಲೂ ಹೇಳ್ಕೊಡ್ತೀನಿ. ಇವಾಗ ಯಾವ ಥರ ಆಗಿದೆ ಅದನ್ನು ಲೈವಾಗೆ ನಾನು ರೆಕಾರ್ಡ್ ಮಾಡಿರೋವಂಥದ್ದು. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಕೊಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ದಯವಿಟ್ಟು ಬೇರೆಯವ್ರಿಗೆ ಮಾಹಿತಿಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ. ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.